ಕೊಡಗಿನ ಯೋಧ ದಿವಿನ್ ಹುತಾತ್ಮರಾಗಿದ್ರು. ಕುಶಾಲನಗರದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಇದೀಗ ಹುತಾತ್ಮ ಯೋಧನ ಪಾರ್ಥಿವ ಶರೀರವನ್ನ ಸೇನಾ ವಾಹನದಲ್ಲಿ ಹುಟ್ಟೂರಿಗೆ ತರಲಾಯಿತು. ಆಲೂರು ಸಿದ್ದಾಪುರ ಪಟ್ಟಣ ಬಂದ್ ಮಾಡಿ ಸಂತಾಪವನ್ನ ಸೂಚಿಸಲಾಯಿತು. ಮಕ್ಕಳಿಗೆ ಮೊದಲನೇ ಅವಕಾಶ ಇದೆ. ಬಂದ್ಬಿಟ್ಟು ಫೋನ್ ಸಿಸ್ಟಮ್ ಅಲ್ಲಿ ಇನ್ನೊಂದು ನೋಡ್ಕೊಂಡು ಹೋಗ್ರಿ. ಗುತ್ತಿಗೆದಾರ ಸಚಿನ್ ಪಾಟೀಲ್ ಆತ್ಮಹತ್ಯೆ ಕೇಸ್ ಬಿಜೆಪಿಗೆ ಮತ್ತೊಂದು ಅಸ್ತ್ರವಾಗಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದ ಬಿಜೆಪಿಗೆ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿಯವರು ವಿರೋಧ ಪಕ್ಷವಾಗಿ ಮಾಡಲು ಹಲವು ಕೆಲಸಗಳಿದ್ದಾವೆ, ಆದರೆ ಸದನದ ಒಳಗೆ ಹೊರಗೆ ಜನರ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲಿದ್ದಾರಾ? ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಇವರಿಗೆ. ಸೆಷನ್ ಮಾಡೋದು ಜನರನ್ನ ಕೆರಳಿಸುವ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ವಾಗ್ದಾಳಿ ನಡೆಸಿದ್ರು. ಬಿಜೆಪಿಯವರು ಆ್ಯಸ್ ಎನ್ ಅಪೋಸಿಷನ್ ಅವರು ಕನ್ಸ್ಟ್ರಕ್ಟಿವ್ ವರ್ಕ್ ಮಾಡೋಕ್ಕೆ ಅವರಿಗೆ ಸ್ಕೋಪ್ ಇದೆ. ಆದರೆ ನೀವು ನನಗೆ ಒಂದು ಇನ್ಸ್ಟೆನ್ಸ್ ತೋರಿಸಿ, ಎಲ್ಲಾದರೂ ಬಿ ಜೆ ಪಿ ಮುಖಂಡರು ಸದನದಲ್ಲಾಗಲಿ ಅಥವಾ ಸದನದ ಹೊರಗಡೆ ಆಗಲಿ ವಿರೋಧ ಪಕ್ಷದ ನಾಯಕರೇ ಆಗಿರ್ಬೋದು, ಬಿ ಜೆ ಪಿ ಅಧ್ಯಕ್ಷರೇ ಆಗಿರ್ಬೋದು, ಎಲ್ಲಾದರೂ ಸಾರ್ವಜನಿಕ ಹಿತಾಸಕ್ತಿ ಮಾತಾಡಿದಾರಾ? ಎಲ್ಲಾದರೂ ಡೆವಲಪ್ಮೆಂಟ್ ವಿಷಯ ಮಾತಾಡಿದಾರಾ? ಎಲ್ಲಾದರೂ ಜನರ ಸಮಸ್ಯೆ ಬಗ್ಗೆ ಎಲ್ಲಾದರೂ? ಹೊಸ ವರ್ಷದ ಹಿನ್ನೆಲೆ ಕೋಟೆ ಸೀತಾರಾಮಾಂಜನೇಯನ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಶಿವಮೊಗ್ಗದ ಕೋಟೆ ರಸ್ತೆಯಲ್ಲಿರುವಂತಹ ಕೋಟೆ ಸೀತಾರಾಮಾಂಜನೇಯ ದೇವಸ್ಥಾನಕ್ಕೆ ಇಂದು ಮುಂಜಾನೆಯಿಂದಲೇ ಭಕ್ತರು ಆಗಮಿಸಿ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಹೊಸ ವರ್ಷಾಚರಣೆ ಹಿನ್ನೆಲೆ ನಾಡಿನ ಜನತೆಗೆ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಶುಭಾಶಯವನ್ನ ಕೋರಿದ್ದಾರೆ. ಧರ್ಮಸ್ಥಳದಲ್ಲಿ ಮಾತನಾಡಿದವರು, ಈ ವರ್ಷ ಎಲ್ಲರಿಗೂ ನೆಮ್ಮದಿ, ಸುಖ, ಶಾಂತಿ ಸಿಗಲಿ, ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನ ಆ ಮಂಜುನಾಥ ಸ್ವಾಮಿ ಕೊಡಲಿ, ಈ ವರ್ಷ ಸುಭೀಕ್ಷ ವರ್ಷ ಆಗಲಿ, ಯಾವುದೇ ಕಾಯಿಲೆಗಳು ಮನುಷ್ಯ, ಪ್ರಾಣಿ, ಕೃಷಿ ಯಾವುದಕ್ಕೂ ಕೂಡ ಬಾರದಿರಲಿ ಅಂತೇಳಿ ಶುಭ ಹಾರೈಸಿದ್ದಾರೆ. ನಿಮಗೆ ಗೊತ್ತಿದ್ದ ಹಾಗೆ ಕತ್ತಲು ಬೆಳಕು ಎರಡು ಇದು ಸಹಜವಾದದ್ದು ಪ್ರಕೃತಿಯಲ್ಲಿ. ಅರ್ಧ ಹಗಲು ಅರ್ಧ ರಾತ್ರಿ. ಹಾಗೆ ಜೀವನದಲ್ಲಿ ಕೂಡ ಕಪ್ಪು ಮತ್ತು ಬೆಳಕು ಎರಡು ಕೂಡ ಇರುತ್ತೆ. ಆದರೆ ನಮಗೆ ಯಾವಾಗಲೂ ಸುಖ ಇರಬೇಕು ಅನ್ನೋದೇ ನಮ್ಮ ಹಂಬಲ ಆಗಿರುತ್ತೆ. ಹಾಗಾಗಿ ದೇವರಲ್ಲಿ ಪ್ರಾರ್ಥಿಸೋದು ಏನು ಅಂತಂದರೆ, ಈ ವರ್ಷ ಸುಖವಾಗಿ ಆಗಲಿ, ನೆಮ್ಮದಿಯಿಂದ ಇರುವಂತಾಗಲಿ ಮತ್ತು ಎಲ್ಲರಿಗೂ. ಹೊಸ ವರ್ಷದ ಹಿನ್ನೆಲೆ ನಂದಿಗಿರಿಧಾಮಕ್ಕೆ ಪ್ರವಾಸಿಗರ ದಂಡೆ ಹರಿದು ಬಂದಿದೆ. ಮುಂಜಾನೆ 5 ಗಂಟೆಯಿಂದಲೇ ಪ್ರವಾಸಿಗರು ನಂದಿ ಬೆಟ್ಟಕ್ಕೆ ಆಗಮಿಸಿದ್ರು. ಚಿಕ್ಕಬಳ್ಳಾಪುರ ಪ್ರಸಿದ್ಧ ನಂದಿಗಿರಿಧಾಮದಲ್ಲಿ ರಾತ್ರಿ ನಿಷೇಧವನ್ನ ಹೇರಲಾಗಿತ್ತು. ಹೀಗಾಗಿ ಇಂದು ಬೆಳಿಗ್ಗೆಯಿಂದಲೇ ಪ್ರವಾಸಿಗರು ನಂದಿ ಬೆಟ್ಟಕ್ಕೆ ಆಗಮಿಸಿ ಪ್ರಕೃತಿ ಸೌಂದರ್ಯವನ್ನ ಸವಿದ್ರು. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಮೊದಲ ದಿನವೇ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭಕ್ತರ ದಂಡೆ ಹರಿದು ಬರ್ತಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಪಡೆದರು. ಇನ್ನು ಹೊಸ ವರ್ಷದ ಹಿನ್ನೆಲೆಯಲ್ಲಿ ದೇವರಿಗೆ ವಿಶೇಷ ಪೂಜೆಯನ್ನ ನಡೆಸಲಾಯಿತು. ಹೊಸ ವರ್ಷದ ಜೊತೆಗೆ ಬ್ರಹ್ಮ ರಥೋತ್ಸವಕ್ಕೆ ಇಂದಿನಿಂದ ಅರ್ಪಣೆಯನ್ನ ಕಾರಣದಕ್ಕೆ ಬೆಂಗಳೂರು, ಚಿಕ್ಕಬಳ್ಳಾಪುರ ಸೇರಿದಂತೆ ಎಲ್ಲೆಡೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆ ದೇವಸ್ಥಾನದ ಮುಂದೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬ್ರಹ್ಮರಥೋತ್ಸವದ ಅಂಗವಾಗಿ ಸ್ವಾಮಿಯ ಕ್ಷೇತ್ರಕ್ಕೆ ಪ್ರತಿನಿತ್ಯವೂ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಹಾಗೂ 2024 ಮುಗಿದು ಈ ಹೊಸ ವರ್ಷಕ್ಕೆ ಕೂಡ, ಕ್ಯಾಲೆಂಡರ್ ಹೊಸ ವರ್ಷಕ್ಕೆ ಕೂಡ ಕಾಲಿಡ್ತಾ ಇದ್ದೀವಿ. ಮತ್ತು ವಿಶೇಷ ಏನಪ್ಪ ಈ ದಿನ ಅಂತ ಹೇಳಿದ್ರೆ, ಸ್ವಾಮಿಯವರ ಬ್ರಹ್ಮರಥೋತ್ಸವದ ಅಂಗವಾಗಿ, ಅಂದರೆ ಇದೇ ತಿಂಗಳು ಭಾನುವಾರ ದಿನ 5ನೇ ತಾರೀಕು ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದ್ರೂ ಭಕ್ತರ ಮಹಾಪೂರವೇ ಹರಿದು ಬಂದಿದೆ. ನೂತನ ವರ್ಷದ ಹಿನ್ನೆಲೆ ಜನಜಂಗುಳಿ ಉಂಟಾಗಿದೆ. ಇವತ್ತು ರಾಮಲಲ್ಲನ ನೋಡೋದಕ್ಕೆ ಹನುಮನ ಗಡಿಯಲ್ಲಿ ಭಕ್ತರ ದಂಡು ಕಂಡು ಬಂತು. ಹಣೆಗೆ ಶ್ರೀರಾಮ ಎಂಬ ತಿಲಕವನ್ನ ಧರಿಸಿ ಹನುಮನ ದರ್ಶನವನ್ನ ಪಡೆದರು. ದೇಗುಲದ ಮುಂದೆ ಸರತಿ ಸಾಲಿನಲ್ಲಿ ನಿಂತ ಭಕ್ತರು ಹನುಮನಿಗೆ ವಿಶೇಷ ಪೂಜೆಯನ್ನು ಮಾಡಿದರು.
ಸಿಹಿ ಖಾದ್ಯಗಳು ಹಾಗೂ ಹೂಮಾಲೆಯನ್ನ ಅರ್ಪಿಸುವ ಮೂಲಕ ಹನುಮನ ಕೃಪೆಗೆ ಪಾತ್ರರಾದರು. ವನ್ಯ ಮೃಗಗಳನ್ನು ನೋಡೋದೇ ಕಣ್ಣಿಗೆ ಆನಂದ. ಅವುಗಳ ಚಲನವಲನ ಸೂಪರ್ ಆಗಿರುತ್ತೆ. ಅದೆಷ್ಟೋ ಪ್ರಾಣಿ ಪ್ರಿಯರು ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳನ್ನು ನೋಡೋದಕ್ಕೆ ವನ್ಯಧಾಮಗಳಿಗೆ ಎಂಟ್ರಿ ಕೊಡ್ತಾರೆ. ಅದೇ ರೀತಿ ಉತ್ತರಾಖಂಡ್ನಲ್ಲಿ ಜಿಮ್ ಕಾರ್ಬೆಟ್ ಪಾರ್ಕ್ಗೆ ಪ್ರವಾಸಿಗರು ಎಂಟ್ರಿ ಕೊಟ್ಟಿದ್ದಾರೆ. ಈ ವೇಳೆ ಆಶ್ಚರ್ಯ ಎನ್ನುವಂತೆ ಒಂದೇ ಸ್ಥಳದಲ್ಲಿ 3 ಹುಲಿಗಳು ಪ್ರತ್ಯಕ್ಷವಾಗಿವೆ. ಪ್ರವಾಸಿಗರು 3 ಹುಲಿಗಳನ್ನು ಕಂಡು ದೂರದಿಂದ ಫೋಟೋವನ್ನು ಕ್ಲಿಕ್ಕಿಸಿದ್ದಾರೆ. ಚುಮು ಚುಮು ಚಳಿಯಲ್ಲಿ ಶಿಮ್ಲಾದಲ್ಲಿ ಐಸ್ ಸ್ಕೇಟಿಂಗ್ ಮಾಡಲಾಗಿದೆ. ಅದ್ಭುತವಾದ ಐಸ್ ಸ್ಕೇಟಿಂಗ್ನಲ್ಲಿ ಎಲ್ಲ ವಯಸ್ಸಿನ ಜನರು ಭಾಗಿಯಾಗಿ ಸಖತ್ ಎಂಜಾಯ್ ಮಾಡಿದರು. ಹೊಸ ವರ್ಷದ ಹಿನ್ನೆಲೆ ನಟ ರಜನಿಕಾಂತ್ ನಿವಾಸದ ಬಳಿ ಹೊರಗೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರು. ಮನೆ ಬಳಿ ಬಂದಂತಹ ಫ್ಯಾನ್ಸ್ಗೆ ರಜನಿಕಾಂತ್ ಹೊಸ ವರ್ಷದ ಶುಭಾಶಯವನ್ನ ಕೋರಿದ್ದಾರೆ. ಎರಡು 2025ರ ಮೊದಲ ದಿನದಂದು ಕನಕದುರ್ಗ ದೇವಸ್ಥಾನಕ್ಕೆ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಹೊಸ ವರ್ಷದ ಹಿನ್ನೆಲೆ ಜೈಪುರದ ಮೋತಿ ಢುಂಗ್ರಿ ಗಣೇಶ ದೇವಸ್ಥಾನಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. 2025ರ ಮೊದಲ ದಿನವೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರ ದೇವಸ್ಥಾನಕ್ಕೆ ಆಗಮಿಸಿ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಹೊಸ ವರ್ಷದ ಶುಭಾಶಯವನ್ನು ಕೋರಿದ್ದಾರೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ಸಂತೋಷ, ಸಮೃದ್ಧಿ ಆಶೀರ್ವದಿಸಲಿ, ತಾರತಮ್ಯ ಹೋಗಲಾಡಿಸುವ ಮೂಲಕ ಕೆಲಸ ಮಾಡಲಿ ಅಂತೇಳಿ ಹೇಳಿದ್ದಾರೆ ಲಾಲು ಪ್ರಸಾದ್ ಯಾದವ್. 2025ರ ಹೊಸ ವರ್ಷದ ಮೊದಲ ದಿನ ಶ್ರೀ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನಕ್ಕೆ ಭಕ್ತರ ದಂಡೆ ಆಗಮಿಸಿದೆ. ಇಂದು ಮುಂಜಾನೆಯಿಂದಲೇ ದೇವರಿಗೆ ವಿಶೇಷ ಅಲಂಕಾರ, ವಿಶೇಷ ಪೂಜೆ ನಡೆಸಲಾಗ್ತಾ ಇದೆ. ಇನ್ನು ದೇವಸ್ಥಾನಕ್ಕೆ ಬಂದಂತಹ ಭಕ್ತರಿಗೆ ತೊಂದರೆಯಾಗದಂತೆ ವಾಹನ ನಿಲುಗಡೆಗೆ ಕಾರ್ಕರಾಜ್ ಪಾರ್ಕಿಂಗ್ನಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದೇವೆ ಅಂತ ಹೇಳಿ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಹೊಸ ವರ್ಷದಂದು ಪಾಕಿಸ್ತಾನದಿಂದ ಶಂಕಿತ ಚಲನವಲನದ ಮೇಲೆ ಬಿಎಸ್ಎಫ್ ಗುಂಡು ಹಾರಿಸಿದೆ. ನಿನ್ನೆ ರಾತ್ರಿ ಜಮ್ಮುವಿನ ಆರ್ ಪುರ ಸೆಕ್ಟರ್ನಲ್ಲಿ ಶಂಕಿತ ಚಲನವಲನ ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ಗುಂಡು ಹಾರಿಸಲಾಗಿದೆ.